ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವಿಬುಧಪ್ರಿಯ ತೀರ್ಥರು ಅದಮಾರು ಮಠದಲ್ಲಿ ಬಂದ ಶಕಪುರುಷರಲ್ಲಿ ಒಬ್ಬರು. ನಮಗೆ ಇನ್ನಷ್ಟು ಕೆಲಸ ಆಗಬೇಕಿದೆ ಆ ಉಡುಪಿಯ ಇತಿಹಾಸದ ಮೇಲೆ. ಬಹಳಷ್ಟು ಕಳ್ಕೊಂಡಿದ್ದೇವೆ ನಾವು. ನಮಗೆ ಈಗ ಇರುವ ಮಾಹಿತಿ ಬಹಳ ಕಡಿಮೆ. ಎಂಥ ದೊಡ್ಡವರ ಬಗೆಗೂ ಕೂಡ ನಮಗೆ ಸ್ವಲ್ಪನೇ ಮಾಹಿತಿ ಇರೋದು. ಅದರಲ್ಲಿಯೂ ಅವರು ಗ್ರಂಥ ಬರಿದೇ ಇದ್ದರೆ ಮಾಹಿತಿ ಇನ್ನಷ್ಟು ಕಡಿಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಉಡುಪಿಯ ಮಠಗಳ ಸ್ವಾಮಿಗಳ ಇತಿವೃತ್ತವನ್ನು ತಿಳಿಯುವ ಕುತೂಹಲ ನನಗೂ ಇದೆ. ಒಂದು ಪುಸ್ತಕ ಇದೆ, ವೆಂಕೋಬಾಚಾರ್ಯ ಅನ್ನುವರು ಬರೆದಿದ್ದೋ ಅಥವಾ ಬರೆಸಿದ್ದೋ 30 ಪುಟದ ಪುಟ್ಟ ಪುಸ್ತಕ. ವಿಬುಧಪ್ರಿಯ ತೀರ್ಥರು ಅಂತ ಅದರ ಹೆಸರು. ಅದಾದ ಮೇಲೆ ಈ ಗಣ ದೊಡ್ಡ ಫಲಿಮಾರು ಸ್ವಾಮಿಗಳು ಮತ್ತು ದೊಡ್ಡ ಅದಮಾರು ಸ್ವಾಮಿಗಳು ವಿಬುಧಪ್ರಿಯರ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ಕೇಳಿ ಉಡುಪಿಯ ವೃದ್ಧರು ಅವರಲ್ಲಿ ಕೆಲವೊಂದು ವಿಷಯಗಳನ್ನು ಸಂಗ್ರಹಿಸಿ ನಾನು ಈ ವಿಬುಧಪ್ರಿಯರ ಬಗೆಗೆ ಹೇಳುವ ಸಾಹಸಕ್ಕೆ ಒಳಗಾಗ್ತಾ ಇದ್ದೇನೆ. ಬನ್ನಂಜೆ ಗೋವಿಂದಾಚಾರ್ಯರು ಎಲ್ಲ ಕಡೆ ವಿಬುಧಪ್ರಿಯರನ್ನು ನೆನಪಿಸ್ಕೊಳ್ತಾ ಇದ್ದರು. ಅವರು ನೆನಪಿಸ್ಕೊಳ್ತಾ ಇದ್ದದ್ದು ಪ್ರಧಾನವಾಗಿ 3 ಜನ ಸ್ವಾಮಿಗಳನ್ನು. ಒಂದು ಪುತ್ತಿಗೆ ಮಠದ ಸುಧೀಂದ್ರ ತೀರ್ಥರು, ಎರಡನೆಯದ್ದು ಕಾಣಿಯೂರು ಮಠದ ವಿದ್ಯಾಸಮುದ್ರ ತೀರ್ಥರು, ಅದಮಾರು ಮಠದ ವಿಬುಧಪ್ರಿಯ ತೀರ್ಥರು. ವಿಬುಧಪ್ರಿಯ ತೀರ್ಥರನ್ನಂತೂ ಹೆಚ್ಚು ನೆನಪಿಸಿಕೊಂಡಿದ್ದಾರೆ. ಉಪನಿಷತ್ತಿನಲ್ಲಿ ಪ್ರಾಣನ ಉಪಾಸನೆಯ ಬಗೆಗೆ ಬಂದಾಗಲೆಲ್ಲ ವಿಬುಧಪ್ರಿಯರನ್ನು ಅವರು ನೆನಪಿಸಿಕೊಂಡದ್ದಿದೆ. ಇವತ್ತಿಗೂ ಕೂಡ ಆ ರೆಕಾರ್ಡ್ಗಳು ಉಪಲಬ್ಧಿ ಇದೆ. ಅದನ್ನು ನೇರವಾಗಿ ಅಲ್ಲಿಂದಲೇ ಕೇಳಬಹುದು. ಅಲ್ಲದೆ ಬನ್ನಂಜೆ ಗೋವಿಂದಾಚಾರ್ಯರ ತಂದೆ ಪಡಮನ್ನೂರು ನಾರಾಯಣಾಚಾರ್ಯರು, ಆ ಪಡುಮನ್ನೂರು ನಾರಾಯಣಾಚಾರ್ಯರ ಅಣ್ಣ ಪಡುಮನ್ನೂರು ಶ್ರೀನಿವಾಸಾಚಾರ್ಯರು, ಅಂದರೆ ಗೋವಿಂದಾಚಾರ್ಯರ ದೊಡ್ಡಪ್ಪ. ಅವರು ವಿಬುಧಪ್ರಿಯರ ಹತ್ತಿರನೇ ತಮ್ಮ ಸುಧಾಮಂಗಳವನ್ನು ಮಾಡಿದ್ದು. ಅವರ ದೊಡ್ಡಪ್ಪನಿಂದ ವಿಬುಧಪ್ರಿಯರ ಬಗೆಗೆ ಏನು ಕೇಳಿದ್ದಾರೆ ಅದರಲ್ಲಿ ಬಹಳಷ್ಟು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಈ ಎಲ್ಲ ಹಿರಿಯರ ಮಾತುಗಳ ಮತ್ತು ಕೆಲವೊಂದು ಪುಸ್ತಕಗಳ ಆಧಾರದಿಂದ ನಾನು ವಿಬುಧಪ್ರಿಯ ತೀರ್ಥರ ಬಗೆಗೆ ಹೇಳಲಿಕ್ಕೆ ತೊಡಗಿದ್ದೇನೆ. ವಿಬುಧಪ್ರಿಯರ ತಂದೆಯ ಹೆಸರು ರಂಗಾಚಾರ್ಯರು ಅಂತ, ತಾಯಿಯ ಹೆಸರು ಪದ್ಮಾವತಮ್ಮ ಅಂತ. ಒಮ್ಮೆ ಪದ್ಮಾವತಮ್ಮ ಅನ್ನುವವರು ಗರ್ಭಿಣಿಯಾಗಿ ರತಿಬೀದಿಯಲ್ಲಿ ಸುತ್ತಾ ಇದ್ದಾಗ ಅದಮಾರು ಮಠದ ಆಗಿನ ಪೀಠಾಧಿಪತಿಗಳು ವಿಬುಧಾಧಿರಾಜ ತೀರ್ಥರು, ಆ ವಿಬುಧಾಧಿರಾಜ ತೀರ್ಥರು ಇವ್ರನ್ನ ನೋಡಿ ಅವ್ರಿಗೆ ಏನೋ ಇಂಟ್ಯೂಷನಲ್ ಫ್ಲ್ಯಾಶ್, ಒಂದು ಹೊಳದ ಹಾಗಾಯಿತು. ಕರೆದು ಮಂತ್ರಾಕ್ಷತೆ ಕೊಡ್ತಾ, ನಿಮಗೆ ಒಬ್ಬ ಗಂಡ್ಮಗು ಹುಟ್ಟುತ್ತಾನೆ, ಅವನನ್ನು ನೀವು ಮಠಕ್ಕೆ ಒಪ್ಪಿಸಬೇಕಾಗತ್ತೆ ಅಂತ ಹೇಳಿದ್ರು. ಗಂಡ್ಮಗು ಹುಟ್ಟುತ್ತಾನೆ ಅನ್ನೋದೇ ಸಂತಸದ ಸಂಗತಿ ಆಗಿತ್ತು ಅವರಿಗೆ. ಏನು ಹೆಸರಿಡಬೇಕು ಅಂತ ಕೇಳಿದ್ರು. ಅವನನ್ನು ಕೃಷ್ಣ ದಾಸನಾಗಿ ನೀವು ಮಾಡಬೇಕಾಗತ್ತೆ, ಅದರಿಂದಾಗಿ ಕೃಷ್ಣದಾಸ ಅಂತ ಹೇಳಿ ಇಡ್ರಿ ಅಂತ ಹೇಳಿದ್ರಂತೆ.
ಆದರೆ ಮನೆಯಲ್ಲಿ ಆ ಮಗು ಹುಟ್ಟಿದ ಮೇಲೆ ದಾಸಪ್ಪ ದಾಸಪ್ಪ ಅಂತ, ದಾಸಪ್ಪಾಚಾರ್ಯರು ಅಂತ ಅವರ ಹೆಸರಾಯಿತು. ಆ ರಂಗಾಚಾರ್ಯರು ಪುರೋಹಿತರು, ಆಗಿನ ಕಾಲದ ಅತ್ಯಂತ ಸಹಜವಾದ ವೃತ್ತಿಯಲ್ಲಿ ಇದ್ದವರು. ಮಗುವಿಗೆ ಎಲ್ಲ ಸಂಸ್ಕಾರಗಳಾಯಿತು. ಸುಮಾರು 10 ವರ್ಷವೋ 11 ವರ್ಷವೋ ಆಗಿದ್ದಾಗ ವಿಬುಧಾದಿರಾಜರಿಗೆ ಅನ್ನಿಸಿತು, ನಾನು ಈ ಹುಡುಗನಿಗೆ ಸನ್ಯಾಸ ಕೊಡಬೇಕು ಅಂತ. ಸನ್ಯಾಸ ಕೊಟ್ಟರು. ವಿಬುಧಪ್ರಿಯ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡಿದ್ರು. ಅವರಿಗೆ ನಾನು ಪಾಠ ಹೇಳೋದಕ್ಕಿಂತ ಆಗ ಸೋದೆ ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ವಿಶ್ವಾಧೀಶ ತೀರ್ಥರು ಅಂತ. ಅವರು ಸಂಗ್ರಹ ರಾಮಾಯಣದ ಸಿದ್ಧಿಯನ್ನು ಪಡೆದಿದ್ದರು. ಸಂಗ್ರಹ ರಾಮಾಯಣವನ್ನು ಪಾರಾಯಣ ಮಾಡಿ 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 ಒಳ್ಳೆ ವಾಕ್ಸಿದ್ಧಿ. ಅವರಿಗೆ ವಿಕ್ಟೋರಿಯಾ ರಾಣಿ ತನ್ನ ಗೌರವವನ್ನು ಸಲ್ಲಿಸಿದ್ಲು. ಆ ಪದಕ ಇವತ್ತಿಗೂ ಸೋದೆ ಮಠದಲ್ಲಿ ಇದೆ, ವಿಶ್ವಾಧೀಶ ತೀರ್ಥರು ಅಂತ. ಸಂಗ್ರಹ ರಾಮಾಯಣದಿಂದ ಒಂದು ಉನ್ನತವಾದ ಸಿದ್ಧಿಯನ್ನು ಪಡೆಯಬಹುದು ಅನ್ನೋದಕ್ಕೆ ಅವರೇ ಉದಾಹರಣೆ. ಮುಖ್ಯಪ್ರಾಣನಿಗೆ ಅತ್ಯಂತ ಪ್ರಿಯವಾದ ಗ್ರಂಥ ಸಂಗ್ರಹ ರಾಮಾಯಣ. ಆ ತರಹದ ಸಂಗ್ರಹ ರಾಮಾಯಣ, ಅದನ್ನು ಪಾರಾಯಣ ಮಾಡಿ ಮುಖ್ಯಪ್ರಾಣನ ಪ್ರೀತಿಗೆ ಒಳಗಾಗಿ ವಾಕ್ಸಿದ್ಧಿಯನ್ನು ಪಡೆದವರು ವಿಶ್ವಾಧೀಶ ತೀರ್ಥರು. ಈ ವಿಬುಧಾದಿರಾಜರಿದ್ದಾರಲ್ಲ, ಅವರು ತಮ್ಮ ಶಿಷ್ಯ ವಿಬುಧಪ್ರಿಯರನ್ನು ಆ ವಿಶ್ವಾಧೀಶ ತೀರ್ಥರ ಹತ್ತಿರ ಪಾಠಕ್ಕೆ ಕಳುಹಿಸಿದ್ದು. ಅವರು ಸ್ವಂತ ಅಧ್ಯಯನವನ್ನೇ ಮಾಡಿದವರು ವಿಶ್ವಾಧೀಶ ತೀರ್ಥರು. ಅವರು ಪ್ರಾಯ ವಿಶ್ವಪ್ರಿಯ ತೀರ್ಥರ ಶಿಷ್ಯರು ಅಂತ ನನ್ನ ಒಂದು ಮಾಹಿತಿಯ ಪ್ರಕಾರ. ವಿಶ್ವಪ್ರಿಯ ತೀರ್ಥರು ಅಂತಂದರೆ ಗೊತ್ತಾಗೋದಿಲ್ಲ, ವೃಂದಾವನಾಚಾರ್ಯರು ಅಂದರೆ ಗೊತ್ತಾಗತ್ತೆ. ಅವರಿಗೆ ವೃಂದಾವನಾಚಾರ್ಯರು ಅಂತ ಯಾಕೆ ಹೆಸರು ಅಂತಂದರೆ, ವಾದಿರಾಜರ ವೃಂದಾವನದ ಮುಂದೆ ಕುಳಿತು ಗ್ರಂಥಗಳನ್ನು ಓದಿ ಸಿದ್ಧಿಯನ್ನು ಪಡೆದವರು. ಅವರ ಶಿಷ್ಯರು ಇವರು ವಿಶ್ವಾಧೀಶ ತೀರ್ಥರು. ಅಂತಹ ತಪಸ್ಸಿದ್ಧರಿಂದ ವೇದಾಂತವನ್ನು ಕಲಿತದ್ದು ವಿಬುಧಪ್ರಿಯ ತೀರ್ಥರು. ಹೀಗಾಗಿ ವಿಬುಧಪ್ರಿಯ ತೀರ್ಥರಿಗೂ ಉತ್ಕಟವಾದ ಪ್ರಾಣಭಕ್ತಿ ಇತ್ತು, ಪ್ರಾಣಪರತೆ ಇತ್ತು. ಅವರು ಪ್ರಾಣನ ಉಪಾಸನೆಯಿಂದ ಯಾವ ರೀತಿಯಾದ ಒಂದು ಸಿದ್ಧಿಯನ್ನು ಪಡೆದಿದ್ದರು ಅಂತಂದರೆ, ಅವ್ರ ಎದುರುಗಡೆ ಯಾರೂ ಬಾಯಿ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲಂತೆ, ಹೆದರೋರಂತೆ ಎಲ್ಲರೂ ಕೂಡ. ನೀವು ಈಗ ನೋಡಿದ್ದೀರ, ಉಡುಪಿಯನ್ನು ನೋಡಿದರೆ ಅವರು ಪಾದುಕೆ ಹಾಕಿಕೊಂಡು ಬಂದರೆ, ಈಗ ವಾಹನಗಳ ಸದ್ದು ಬೇರೆ ಬೇರೆ ಸದ್ದುಗಳೆಲ್ಲ ಇರ್ತಿತ್ತು, ಆವಾಗ ಅದೇನೂ ಇರ್ತಿರಲಿಲ್ಲ, ನೆನಪಿರಲಿ. ಅವರು ಹೆಜ್ಜೆ ಹೊರಗಡೆ ಇಟ್ಟರೆ ಆ ಪಾದುಕೆಯ ಸದ್ದಾದ ಕೂಡಲೇ ಕೃಷ್ಣಾಪುರ ಮಠದ ಹತ್ತಿರ ಇರುವವರು ಕೂಡ ಎದ್ದು ನಿಂತುಕೊಳ್ತಾ ಇದ್ರಂತೆ. ಪ್ರಾಣನ ಎದುರು ಯಾರು ಬಾಯಿ ತೆರೆಯಲಿಕ್ಕಾಗಲ್ಲ, ಅಂದರೆ ಅಷ್ಟು ಗೌರವ. ಆ ಭಯದಲ್ಲಿ ಗೌರವವೂ ಸೇರಿಕೊಂಡಿರುತ್ತೆ. ಅವರೇನಾದರೂ ಆ ಜಗುಲಿಯಲ್ಲಿ ಮಾತನಾಡ್ತಾ ಇದ್ದರೆ, ಆ ಸಂಧಿಯಲ್ಲಿ, ಈಗ ಏನು ಅದುಮಾರು ಮಠದ ಮತ್ತು ಪೇಜಾವರ ಮಠದ ಸಂಧಿ ಇದೆ, ಆ ಸಂಧಿಯಲ್ಲಿಯೂ ಯಾರೂ ಕೂಡ ಬರ್ತಾ ಇರಲಿಲ್ಲ. ವಿಬುಧಪ್ರಿಯರ ಬಗ್ಗೆ ಅಷ್ಟು ಗೌರವ. ಯಾಕೆ ಗೌರವ? ಅವರೇನು ಹೆದರಿಸ್ತಾ ಇರಲಿಲ್ಲ. ಪ್ರಾಣೋಪಾಸನೆಯಿಂದ ಬಂದ ಒಂದು ವರ್ಚಸ್ಸು ಅಥವಾ ತೇಜಸ್ಸು, ಅದನ್ನು ನೋಡಿದಾಗ ಗೌರವ ಕೊಡಬೇಕು ಅಂತ ಕಾಣುತ್ತೆ, ನಾವು ಕೇಳಬೇಕು ಅಂತ ಇಲ್ಲ. ಆ ತರಹದ ಒಂದು ಉಪಾಸನೆಯ ಸಿದ್ಧಿಯನ್ನು ಅವರು ಪಡೆದವರು. ಅವರು ಬದುಕಿದ್ದು ಇವತ್ತಿನ ಲೆಕ್ಕದಲ್ಲಿ ನೋಡಿದ್ರೆ ಬಹಳ ಕಡಿಮೆ, 59 ವರ್ಷ. ಅವರು 60 ಸಂವತ್ಸರವನ್ನೂ ಪೂರೈಸಲಿಲ್ಲ. ಆದರೆ ಅವರ ಹೆಸರನ್ನು ನೀವು ಉಡುಪಿಯ ಇತಿಹಾಸದಿಂದ ತೆಗಿಲಿಕ್ಕಾಗೋದೇ ಇಲ್ಲ. ಆ ತರಹದ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಪರಮಹಂಸ ವಿದ್ಯಾಪೀಠ ಅಂತ ಸ್ಥಾಪನೆ ಮಾಡಿದ್ರು. ಎಲ್ಲ ಸ್ವಾಮಿಗಳಿಗೂ
ತಾವೇ ಪಾಠ ಹೇಳಿದ್ರು. ಅದರಲ್ಲಿ ಬಹಳ ಜನ ಇದ್ದಾರೆ. ವಿದ್ಯಾಮಾನ್ಯರ ಹಿಂದಣ ತಲೆಮಾರು, ಹೆಚ್ಚಿನ ಜನ ವಿಬುಧ ಪ್ರಿಯರ ಶಿಷ್ಯರೇ. ಈಗ ಪೇಜಾವರ ಸ್ವಾಮಿಗಳೇನಿದ್ದಾರೆ, ನಮ್ಮೆಲ್ಲರ ಗುರುಗಳು, ನಮ್ಮೆಲ್ಲರಿಗೂ ಒಂದು ಆದರ್ಶ, ಉಡುಪಿ ಮತ್ತು ಹೊರಗಣ ಜಗತ್ತನ್ನು ಬೆಸೆದವರು ಪೇಜಾವರ ಮಠದ ವಿಶ್ವೇಶ ತೀರ್ಥರು. ವಸ್ತುತಃ ಅವರ ಹೆಸರೆಲ್ಲ ಹೇಳಲಿಕ್ಕೆ ನನಗೆ ಸಂಕೋಚ ಆಗತ್ತೆ. ಸ್ವಾಮಿಗಳು ಅಂದರೆ ನಮಗೆ ಪೇಜಾವರ ಸ್ವಾಮಿಗಳು ಅಂತಂದರೆ ವಿಶ್ವೇಶ ತೀರ್ಥರು. ಅಷ್ಟು ನಮ್ಮ ಮನಸ್ಸಿನ ಆಳದಲ್ಲಿ ರೂಢವಾಗಿ ಅವ್ರ ಹೆಸರು ಹೇಳಲಿಕ್ಕೆ ಕಷ್ಟ ಆಗತ್ತೆ. ಆದರೆ ಇಲ್ಲಿ ಪರಿಚಯ ಆಗಬೇಕಾಗಿದೆ, ಆದ್ದರಿಂದಾಗಿ ಹೇಳ್ತಾ ಇರೋದು. ಆ ವಿಶ್ವೇಶ ತೀರ್ಥರ ಗುರುಗಳು ಅಂದರೆ ಸನ್ಯಾಸಾಶ್ರಮವನ್ನು ಕೊಟ್ಟವರು ವಿಶ್ವಮಾನ್ಯ ತೀರ್ಥರು ಅಂತ. ಅವರು ವಿಬುಧ ಪ್ರಿಯರ ಶಿಷ್ಯರು. ಆ ವಿಶ್ವಮಾನ್ಯರು ವಿದ್ಯಾಮಾನ್ಯರಿಗಿಂತ ಒಂದು 10 ವರ್ಷ 15 ವರ್ಷ ಹಿಂದಿನವರು. ಆಮೇಲೆ ಪಲಿಮಾರು ಮಠದಲ್ಲಿ ರಘುಮಾನ್ಯ ತೀರ್ಥರು ಅಂತ ಒಬ್ಬರಿದ್ದರು. ಆ ರಘುಮಾನ್ಯ ತೀರ್ಥರು ಆಮೇಲೆ ಸ್ವಯಂ ಅದಮಾರು ಮಠದಲ್ಲಿ ವಿಬುಧ ಪ್ರಿಯರಿಂದ ಸನ್ಯಾಸವನ್ನು ಪಡೆದವರು ವಿಬುಧ ಮಾನ್ಯ ತೀರ್ಥರು ಅಂತ. ಅದಾದ ಮೇಲೆ ಪುತ್ತಿಗೆ ಮಠದ ಸ್ವಾಮಿಗಳು ಅಂದರೆ ಈಗಣ ಪುತ್ತಿಗೆ ದೊಡ್ಡ ಸ್ವಾಮಿಗಳು ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಅವರ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ಅಂತ. ಅವರನ್ನು ವಿದ್ಯಾವಲ್ಲಭ ಅಂತನ್ನುವ ಒಂದು ಉಪಾಧಿಯಿಂದ ಕರೀತಾರೆ. ಆ ವಿದ್ಯಾವಲ್ಲಭ ಸುಜ್ಞಾನೇಂದ್ರ ತೀರ್ಥರ ಗುರುಗಳು ಕೂಡ ವಿಬುಧ ಪ್ರಿಯರೇ. ವಿಶ್ವೇಂದ್ರ ತೀರ್ಥರ ಗುರುಗಳು ವಿಬುಧ ಪ್ರಿಯರೇ. ಹೀಗೆ ಅವತ್ತಿನ ಕಾಲದ ಹೆಚ್ಚಿನ ಸ್ವಾಮಿಗಳು, ಲಕ್ಷ್ಮೀಂದ್ರ ತೀರ್ಥರು ಸತ್ಯಧ್ಯಾನರ ಹತ್ತಿರ ಪಾಠಕ್ಕೆ ಅಂತ ಹೋದರು. ಆಮೇಲೆ ಸುಬ್ರಹ್ಮಣ್ಯ ಮಠದ ವಿದ್ಯಾಸಿಂಧು ತೀರ್ಥರು ಅವರು ಸತ್ಯಧ್ಯಾನರ ಹತ್ತಿರ ಹೋದರು. ಅದಲ್ಲದೆ ಉಳಿದ ಎಲ್ಲ ಸ್ವಾಮಿಗಳು, ಉಡುಪಿಯ ಸ್ವಾಮಿಗಳು ಹೆಚ್ಚಾಗಿ ವಿಬುಧ ಪ್ರಿಯರ ಶಿಷ್ಯರೇ. ಮತ್ತು ಕಾಣಿಯೂರು ಮಠದ ಅವಧೂತ ಸನ್ಯಾಸಿ ಪಂಡಿತ ಪ್ರವರರಾದ ವಿದ್ಯಾಸಮುದ್ರ ತೀರ್ಥರು ಕೂಡ ವಿಬುಧ ಪ್ರಿಯರ ಶಿಷ್ಯರೇ. ಅದರಿಂದಾಗಿ ಅದಮಾರು ಮಠದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮಾಡುವ ಪರಂಪರೆ ಎಲ್ಲಿಂದ ಬಂತು ಅಂದರೆ ವಿಬುಧ ಪ್ರಿಯರಿಂದ ಬಂತು ಅಂತ ನಮಗೆ ಉತ್ತರ ಸಿಗತ್ತೆ. ಪರಮಹಂಸ ವಿದ್ಯಾಪೀಠ ಅಂತ ಹೇಳಿ ಮಾಡಿದ್ರು, ಅದಕ್ಕೆ ತಕ್ಕ ಫೋಟೋಗಳು ನಮಗೆ ಇವತ್ತು ಸಿಗತ್ತೆ. ಅವ್ರದ್ದು ಇನ್ನೊಂದು ಪಾಠದ ವೈಶಿಷ್ಟ್ಯ ಏನು ಅಂದರೆ ಪುಸ್ತಕ ನಿರಪೇಕ್ಷವಾಗಿ ಪಾಠ ಮಾಡ್ತಾ ಇದ್ರಂತೆ. ನಾವು ಆ ಫೋಟೋದಲ್ಲಿ ಕಾಣಬಹುದು. ಎಲ್ಲರ ಹತ್ತಿರ ಪುಸ್ತಕ, ಇವರೊಬ್ಬರ ಹತ್ರನೇ ಪುಸ್ತಕ ಇಲ್ಲ. ಆ ತರಹದ ಒಂದು ಪ್ರೌಢಿಮೆ, ಅಗಾಧವಾದ ನೆನಪಿನ ಶಕ್ತಿ ವಿಬುಧ ಪ್ರಿಯರಲ್ಲಿ ಇತ್ತು. ಅವರನ್ನು ಜಾಸ್ತಿ ದಿವಸ ಉಳಿಸಿಕೊಳ್ಳದೇ ಇರೋದು ನಮ್ಮ ದೌರ್ಭಾಗ್ಯ ಅಥವಾ ಮಾಧ್ವ ಸಮಾಜದ ದೌರ್ಭಾಗ್ಯ. ಅವರು ಹೋದಾಗ 1929 1929ನೇ ಇಸ್ವಿಯಲ್ಲಿ ಅವರು ಇರಲಿಲ್ಲ. ಅದು ಪೂರ್ತಿ ಆ ವರ್ಷವನ್ನು ಅವರು ಕಾಣಲಿಲ್ಲ. ಅವರಾದ ಮೇಲೆ ಅವರ ಶಿಷ್ಯರು ವಿಬುಧ ಮಾನ್ಯರು, ಅವರದ್ದು ಕೂಡ ಲೋಕೋತ್ತರ ಪ್ರತಿಭೆ ಅಂತ. ಅದೇನು ದೇವರ ಸಂಕಲ್ಪವೋ ಅವರು ಕೂಡ ಹೆಚ್ಚು ಕಾಲ ನಮ್ಮೊಂದಿಗಿರಲಿಲ್ಲ. ಹೀಗಾಗಿ ಆ ವಿಬುಧ ಪ್ರಿಯರ ಒಂದು ಕರ್ತೃತ್ವ ಶಕ್ತಿ ನಮಗೆ ಅನೇಕ ಕಡೆ ಇವತ್ತಿಗೂ ಕಾಣಸಿಗತ್ತೆ. ಆಮೇಲೆ ಅವರು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಅನಂತೇಶ್ವರದಲ್ಲಿ ಶುರು ಆಯಿತಂತೆ ಸಂಸ್ಕೃತ ಕಾಲೇಜು. ಅದಾದ ಮೇಲೆ ಚಂದ್ರಮೌಳೀಶ್ವರಕ್ಕೆ ಅದು ಹಿಗ್ಗಿತು. ಆಮೇಲೆ ಬೇರೆ ಬೇರೆ ಕಡೆ ಆಗಿ ವಿಬುಧೇಶ ತೀರ್ಥರ ಕಾಲದಲ್ಲಿ ಈಗ ಇರುವ ಕಡೆ ಸಂಸ್ಕೃತ ಕಾಲೇಜು ಇದೆ. ಮಧ್ವ ಸಿದ್ಧಾಂತ ಪ್ರಬೋಧಿನಿ ಕಲಾಶಾಲೆ ಅಂತ ಆಗ ಆಗಿದ್ದಿದ್ದು. ಆ
ಸಂಸ್ಕೃತ ಕಾಲೇಜು ಕೂಡ, ಉಡುಪಿಯ ಸಂಸ್ಕೃತ ಕಾಲೇಜು 100 ವಸಂತಗಳನ್ನು ಪೂರೈಸಿತು. ಅದಕ್ಕೆ ಮೂಲ ಕಾರಣ ಅಂದರೆ ಒಂದು ರೀತಿಯಲ್ಲಿ ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಕಲಿತವರೆಲ್ಲ ವಿಬುಧ ಪ್ರಿಯರಿಗೆ ಕೃತಜ್ಞರಾಗಿರಬೇಕು ಅಂತನ್ನುವ ಒಂದು ಭಾವ. ಅವರು ಆ ಸಂಸ್ಕೃತ ಕಲಾಶಾಲೆಯ ಅಥವಾ ಕಾಲೇಜಿನ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ತಮ್ಮನ್ನು ಮಾಡಿಕೊಳ್ಳಿಲ್ಲ. ಆವಾಗ ಪುತ್ತಿಗೆ ಮಠದ ಸುಧೀಂದ್ರ ತೀರ್ಥರ ಪರ್ಯಾಯ ಇತ್ತು. ಆ ಪರ್ಯಾಯದಲ್ಲಿ ಅವರು ಸಂಸ್ಕೃತ ಕಲಾಶಾಲೆಯನ್ನು ಶುರು ಮಾಡಿದ್ದಾದ್ದರಿಂದಾಗಿ ಪರ್ಯಾಯ ಸ್ವಾಮಿಗಳ ನೇತೃತ್ವ, ಅದೊಂದು ಸ್ವಾರ್ಥ ಮನೋಭಾವವಿಲ್ಲದ ಒಂದು ಸೇವೆ. ನಾನು ಶುರು ಮಾಡ್ತಾ ಇದ್ದರೂ ಕೂಡ ಈ ಕಾಲೇಜಿನ ಅಧ್ಯಕ್ಷರು ಯಾರು ಅಂದರೆ ಆಗ ಆಡಳಿತ ಮಂಡಳಿಯ ಅಧ್ಯಕ್ಷರು, ಆಗ ಯಾರು ಪರ್ಯಾಯದಲ್ಲಿ ಇರ್ತಾರೋ ಆ ಸ್ವಾಮಿಗಳು ಅನ್ನುವ ಒಂದು ನಿರ್ಣಯವನ್ನು ಅವರು ಮಾಡಿದ್ರು. ಹೀಗೆ ಎರಡು, ಒಂದು ಪರಮಹಂಸ ವಿದ್ಯಾಪೀಠ, ಇನ್ನೊಂದು ಸಂಸ್ಕೃತ ಕಾಲೇಜಿನ ಸ್ಥಾಪನೆ. ಅದಾದ ಮೇಲೆ ಉಡುಪಿಯಲ್ಲಿ ಇವತ್ತು ಬ್ರಾಹ್ಮಣ ಭೋಜನ ಏನಾಗತ್ತೆ, ಆ ಚೌಕಿಯನ್ನು ನಿರ್ಮಾಣ ಮಾಡಿದ್ದು ವಿಬುಧ ಪ್ರಿಯರೇ. ಕೇವಲ ಕರ್ತೃತ್ವ ಶಕ್ತಿ ಇಲ್ಲಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಸಮಯ ಬಂದರೆ ಯಾವುದಕ್ಕೂ ಕೂಡ ಅವರು ತಯಾರಾಗಿರ್ತಾ ಇದ್ದರು. ಆ ಪ್ರಾಣನ ಅನುಗ್ರಹ. ಕಟ್ತಿಲದಲ್ಲಿ ಬಹಳಷ್ಟು ಜನ ಆಕ್ರಮಣಕಾರರು ಸೇರಿಕೊಂಡಿದ್ದರು. ಅವ್ರ ಹತ್ರ 2 ಆನೆ ಇತ್ತಂತೆ. ಕಾಮಾರಿ ಅಂತ ಒಂದು ಆನೆ ಹೆಸರು, ಗೋಪಾಲ ಅಂತ ಇನ್ನೊಂದು ಆನೆಯ ಹೆಸರು. ಆ 2 ಆನೆಗಳನ್ನು ಕರ್ಕೊಂಡು ಹೋದ್ರಂತೆ. ಆ ಆನೆ ಅಂದರೆ ನಾರ್ಮಲ್ ಸೈಜಿನ ಆನೆ ಅಲ್ಲ, ಆನೆಗಳಲ್ಲಿಯೂ ಮೀಡಿಯಮ್ಮು ಮತ್ತು ಎಕ್ಸ್ಟ್ರಾ ಲಾರ್ಜ್ ಇರುತ್ತೆ. ಆನೆ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ, ಇವತ್ತು ನೀವು ಅದಮಾರು ಮಠದ ಎಂಟ್ರೆನ್ಸಿಗೆ ಹೋದರೆ ಆ ದಂತ ಕಾಣುತ್ತೆ. ಆ ದಂತದ ಕಟ್ಟಿನ ಒಳಗಡೆ ವಿಬುಧ ಪ್ರಿಯರ ತೈಲವರ್ಣದ ಚಿತ್ರ ಇದೆ. ಆ ದಂತ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆನೆ ಎಷ್ಟು ದೊಡ್ಡದಿತ್ತು ಅಂತ. ಆ ಆನೆ, ಆ ತರಹದ 2 ಆನೆ, ಅದನ್ನು ತಗೊಂಡು ಹೋಗಿ ಆಕ್ರಮಣಕಾರರ ಮೇಲೆ ಆನೆಯನ್ನು ನುಗ್ಗುವಂತೆ ಮಾಡಿದ್ರು. ಆಗ ಎಲ್ಲರೂ ಹೆದರಿ ಓಡಿ ಹೋದರು. ಕಾಗದ ಪತ್ರಗಳಿಲ್ಲದೆ ತಮ್ಮದು ತಮ್ಮದು ಅಂತ ಹೇಳ್ತಾ ಇದ್ದ ಆಕ್ರಮಣಕಾರರೆಲ್ಲ ನುಗ್ಗಿ ಓಡಿದರು. ಕಟ್ತಿಲ ಅದಮಾರು ಮಠದ ವಶದಲ್ಲಿಯೇ ಉಳಿತು. ಅಂದರೆ ಅವರು ಧೈರ್ಯ, ಅಗಾಧವಾದ ಧೈರ್ಯ. ಇವತ್ತು ನೀವು ಆ ಚಿತ್ರವನ್ನು ನೋಡಿ, ಆ ಕಣ್ಣಿನಲ್ಲಿ ಇರುವ ಕಾನ್ಫಿಡೆನ್ಸ್, ಅದನ್ನು ಮಿಸ್ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅವರ ನಿಂತಿರುವ ಸ್ಟೈಲು, ಬಹಳ ಎತ್ತರ ಇದ್ದರಂಥವ್ರು. ಆ ನಿಂತಿರುವ ಶೈಲಿ ಮತ್ತು ಆ ಕಣ್ಣು ನೋಡಿದರೆ ನಿಮಗೆ ಆ ಒಂದು ಅಗಾಧವಾದ ಕಾನ್ಫಿಡೆನ್ಸ್. ನಾನು ವಿದ್ಯಾಮಾನ್ಯರ ಜೊತೆಗೆ ಸುಮಾರು ವಿದ್ಯಾಮಾನ್ಯರನ್ನ 8 ವರ್ಷ ನೋಡಿದ್ದೀನಿ. ಅವರಿಗೆ ಆ ಗುರುಗಳ ಬಗ್ಗೆ ಇದ್ದ ಆ ಭಕ್ತಿ, ಗುರುಗಳ ಹೆಸರು ಹೇಳಿದ ಕೂಡಲೇ ಅವರಲ್ಲಿ ಆಗ್ತಾ ಇದ್ದ ಬದಲಾವಣೆ 1-2 ಬಾರಿ ನೋಡಿದ್ದೀನಿ. ನಾನು ಬಹಳ ಚಿಕ್ಕ ಹುಡುಗ, ಆದರೆ ನನ್ನ ನೆನಪಲ್ಲಿರೋದು ಅವರ ಎತ್ತರ, ಅವರು ನೆನಪಿಸ್ಕೊಳ್ತಾ ಇದ್ದ ರೀತಿ. ಆ ಹಿಂದಣ ಶತಮಾನವನ್ನು ಕಂಡವರು, ಅವ್ರ ಹತ್ರ ಬಹಳ ವಿಷಯ ಕೇಳಲಿಕ್ಕಿತ್ತು. ಆಗ ನನಗೆ ಬುದ್ಧಿ ಇರಲಿಲ್ಲ, ಕೇಳ್ತಾ ಇರಲಿಲ್ಲ ಅಂತನ್ನುವ ಪಶ್ಚಾತ್ತಾಪ ಒಮ್ಮೆ ಈಗ ಕಾಡತ್ತೆ. ಅದು ಏನು ಪ್ರಯೋಜನ ಇಲ್ಲ ಅಲ್ಲ ಹೇಳಿದ್ದು. ಅದರಿಂದ ಆ ಚಿಕ್ಕವನಿದ್ದಾಗಲೇ ವಿಬುಧ ಪ್ರಿಯರ ಬಗ್ಗೆ ಅವರು ಮಾತನಾಡಿದ್ದು 1-2 ಸರ್ತಿ ಕೇಳಿದ್ದೇನೆ. ಚೌಕಿಯನ್ನು ನಿರ್ಮಾಣ ಮಾಡಿದ್ದವರು ವಿಬುಧಾದಿರಾಜರಿಗೆ, ಅಂದರೆ ವಿಬುಧಾದಿರಾಜ ತೀರ್ಥರು ವಿಬುಧ ಪ್ರಿಯರ ಗುರುಗಳು. ಆ ವಿಬುಧ ಪ್ರಿಯರ ಗುರುಗಳ ಒಂದು ಸಂಕಲ್ಪ ಒಂದಿತ್ತು, ಉಡುಪಿಯ ಕೃಷ್ಣ ಮಠವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ. ಆದರೆ ಆ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅಷ್ಟು ಹೊತ್ತು ಅವರು ಇರಲಿಲ್ಲ,
ಸಂಕಲ್ಪ ಮಾಡಿದ್ದಷ್ಟೇ ದೇವರು ಅವರನ್ನು ಕರೆಸಿಕೊಂಡ. ಅದನ್ನು ಪೂರ್ಣ ಮಾಡಿದ್ದು ವಿಬುಧಪ್ರಿಯರು. ಇದು ನಮಗೆ ಒಂದು ಶಾಸನದಿಂದ ಗೊತ್ತಾಗತ್ತೆ. ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ ಹಲವಾರು ಪುಸ್ತಕದ ಸರಣಿ ಉಂಟು. ಅಂದರೆ ಅವರು ದಕ್ಷಿಣದ ರಾಜ್ಯಗಳು, ಭಾರತದ ದಕ್ಷಿಣ ರಾಜ್ಯಗಳ ಎಲ್ಲದರ ಶಾಸನವನ್ನು ಒಂದು 10-15 ಸಂಪುಟಗಳಲ್ಲಿ ಕೊಟ್ಟಿದ್ದಾರೆ. ಇರಲಿ, ವಿಬುಧಪ್ರಿಯರ ಬಗ್ಗೆ ಒಂದು ಶಾಸನ ಇದೆ. ಆ ಶಾಸನದ ನಂಬರು ಇವ್ರು ಕೊಟ್ಟಿರೋದು 500. ಆ 500ರಲ್ಲಿ ಅದು ಸಂಸ್ಕೃತದಲ್ಲಿರುವ ಶಾಸನ. ಮಧ್ಯದಲ್ಲಿ ಕೆಲವೊಂದು ಅಕ್ಷರಗಳು ಲುಪ್ತ ಆಗಿದೆ. ಅದನ್ನು ಬಿಟ್ಟು ನಾನು ಓದ್ತೇನೆ. ಗತಿವತಿ ಕಲಿವಾತರೇ ಚತುಸ್ಸಹಸ್ರೇ. 4000 ವರ್ಷಗಳು ಗತಿಸಿರಲು, ಮುಂದೆ ಯಾವುದು ಅಂತ ಗೊತ್ತಿಲ್ಲ. ಧನೆ ಮೃಗಸ್ಯಾರ್ಕೇ ತಿಥಿಯುತ, ಆಮೇಲೆ ಕತ್ತರಿಸಿದೆ. ಶುಕ್ರವಾರೇ ಸಂಭೂಯಾಷ್ಟಮಠ ಪ್ರಕಾಂಡ ಯತಯಃ, ಆಮೇಲೆ ಮತ್ತೆ ಅದು ಕತ್ತರಿಸಿ ಹೋಗಿದೆ. ಸಂಭೂಯ ಅಷ್ಟಮಠ ಪ್ರಕಾಂಡ ಯತಯಃ, 8 ಮಠದ ಸ್ವಾಮಿಗಳು ಒಟ್ಟು ಕೂಡಿ ಸಂಭಾವಿತ ಶ್ರೀಕೃಷ್ಣಾಲಯ ನೂತ್ನತಾ ವಿಷಯಿಣೀಂ ಆಮಂತ್ರ್ಯ ವಾರ್ತಾಮಿತಃ. ಸ್ವಲ್ಪ ಹಿಂದೆಯೇ ಮೀಟಿಂಗ್ ಮಾಡಿದ್ರು. ಕೃಷ್ಣ ಮಠದ ಜೀರ್ಣೋದ್ಧಾರ ಮಾಡಬೇಕು ಅಂತನ್ನುವ ಮೀಟಿಂಗು. ಅದರ ಒಡೆತನ ವಿಬುಧಪ್ರಿಯರದ್ದಿತ್ತು. ಚಂದ್ರರ್ಕ್ಷಾದಿ ಬಲಾನ್ವಿತೆ ಹನಿಹರೇ ಬಿಂಬಂ ಸಮುತ್ಥಾಪ್ಯ, ಆ ಕೃಷ್ಣನ ಪ್ರತಿಮೆಯನ್ನು ಎತ್ತಿಕೊಂಡು ಹೋಗಿ ಬೇರೆ ಕಡೆ ಇಟ್ಟು, ಆ ಕೃಷ್ಣ ಮಠದ ಗರ್ಭಗುಡಿಯ ಮೇಲ್ಗಡೆ ಇರುವ ಎಲ್ಲ ಸಂಗತಿಗಳನ್ನು, ಜೀರ್ಣವಾದದ್ದನ್ನು ಉದ್ಧರಿಸಿ ಮತ್ತು ವಿಬುಧಪ್ರಿಯರ ನೇತೃತ್ವದಲ್ಲಿ ತಂದು ಇಟ್ಟರಂತೆ. ಆ ಜೀರ್ಣೋದ್ಧಾರ ವಿಬುಧಪ್ರಿಯರ ನೇತೃತ್ವದಲ್ಲಿ ಆಗಿದ್ದು ಅದು ಹಾಗೆ ಇದೆ ನೋಡಿ. ಹರೇಹ ಬಿಂಬಂ ಸಮುತ್ಥಾಪ್ಯ, ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಗಾರೆ ಗಚ್ಚುಗಳಿಂದ ಕೃಷ್ಣ ಮಠದ ಆ ಕೃಷ್ಣನ ಪ್ರತಿಮೆ ಹಾಗಿರಲಿಲ್ಲ. ಅದು ಸುಲಭವಾಗಿ ತೆಗೆಯಬಹುದಾಗಿತ್ತು. ಆಮೇಲೆ ಇತ್ತೀಚೆಗೆ ಅದರ ಈ ತರಹದ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಮೊದಲು ಹಾಗಿರಲಿಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಸಮುತ್ಥಾಪ್ಯ ಪ್ರತ್ಯಗ್ರ ಮಾತೇ ನಿರೇ ಚಕ್ರು ಪ್ರತಿಷ್ಠಾಂ ಪುರುಷೋತ್ತಮಸ್ಯ ತದ್ವತ್ಸ್ವನಂದಾನಂ ವಿಧಿವದ್ವಿಜೇಭ್ಯ ವಿಬುಧಾಧಿರಾಡ್ಯತಿ ವರ ಪ್ರಚೋದಿತೈ ವಿಬುಧ ಪ್ರಿಯಾಕ್ಷಯತಿ ಬಿರಹರೇರ್ಮುದೇ. ವಿಬುಧಾಧಿರಾಜರು, ವಿಬುಧಾಧಿರಾಟ್, ಅದು ಸಂಸ್ಕೃತದ ಛಂದಸ್ಸಿನ ಸಾಹಿತ್ಯಕ್ಕಾಗಿ ವಿಬುಧಾಧಿರಾಟ್ ಅಂತ ಹೇಳಿದ್ದು. ವಿಬುಧಾಧಿರಾಜ ತೀರ್ಥರು ಅವರು ಹೇಳಿ ಹೋಗಿದ್ರಂತೆ, ನನಗೆ ಜೀರ್ಣೋದ್ಧಾರ ಮಾಡಿಸಬೇಕು ಅಂತ ಉಂಟು, ನನ್ನ ಕೈಲಾಗತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಕೈಲಾಗದೆ ಹೋದರೆ ನೀವು ಮಾಡಿರಿ ಅಂತ ಹೇಳಿದ್ರಂತೆ. ಹೀಗೆ ಗುರುಗಳ ಅಣತಿಯನ್ನು ತಲೆಯ ಮೇಲೆ ಹೊತ್ತು ವಿಬುಧಪ್ರಿಯರು ವಿಬುಧ ಪ್ರಿಯಾಕ್ಷ ಯತಿಭಿರ ಹರೇರ್ ಮುದೆ ಸಮಕಾರಿ ಚಾಗ್ರ ವರಶೈಲ ಮಂಟಪ ಪತಗೇಂದ್ರ ಕೇತು ಪುರತಃ ಸಮರ್ಪಿತ, ಒಳ್ಳೆಯ ಮಂಟಪವನ್ನು ಕಟ್ಟಿದ್ರು. ಅವತ್ತು ಮಾಡಿ ಪ್ರಾತಃ ಆಸ್ಥಾಪಿತ ಪೂಜಾಂ ಜಗೃಹೇತ್ರ ಯದೂದ್ವಹ ಅಥವಾ ಯದೂದ್ಭವ. ಯದೂದ್ಭವ ಅಂತ ಒಂದು ಪಾಠ, ಯದೂದ್ವಹ ಅಂತ ಒಂದು ಪಾಠ ಇದೆ. ಇದು ಇನ್ಸ್ಕ್ರಿಪ್ಷನ್, ಅದನ್ನು ಡಿಕೋಡ್ ಮಾಡಿ ಒಬ್ಬರು ಬರೆದದ್ದು ನಮಗೆ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಬಹಳ ದೊಡ್ಡ ಕೆಲಸ ಇದು. ಎಲ್ಲ 8 ಮಠದ ಸ್ವಾಮಿಗಳು ವಿಬುಧಪ್ರಿಯರ ಮಾತಿಗೆ ಓಗೊಟ್ಟು ಜೀರ್ಣೋದ್ಧಾರಕ್ಕಾಗಿ ಒಟ್ಟಿಗೆ ಸೇರಿ ಜೀರ್ಣೋದ್ಧಾರ ಮಾಡಿದರೂ ಅದು ವಿಬುಧಾಧಿರಾಜರ ಸಂಕಲ್ಪವಾಗಿತ್ತು. ಅದರಂತೆ ವಿಬುಧಪ್ರಿಯರು ಮಾಡಿದರು ಅಂತನ್ನೋದು ಐತಿಹಾಸಿಕವಾಗಿ ಕಡಿಮೆ ಮಹತ್ವದ್ದೇನಲ್ಲ. ಏಕೆಂದರೆ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿ ಆದಮೇಲೆ 2-3 ಬಾರಿ ಪ್ರತಿಮೆಯನ್ನು ಹೊರಗಡೆ ತಗೊಂಡು ಬಂದಿದ್ದಾರೆ, ಕೃಷ್ಣನ ಪ್ರತಿಮೆಯನ್ನು.
ಇನ್ನೊಮ್ಮೆ ಯಾವುದೋ ಒಂದು ಸಂಕಷ್ಟ ಕಾಲದಲ್ಲಿ, ಅದು ಪುತ್ತಿಗೆ ಪರ್ಯಾಯ ಇತ್ತು ಅಂತ ಹೇಳಿದ ಹಾಗೆ ನೆನಪು, ಸಂಕಷ್ಟ ಕಾಲದಲ್ಲಿ ಕೃಷ್ಣನನ್ನು ತಗೊಂಡು ಹೊರಗಡೆ ಬಂದಿದ್ದಾರೆ. ಇನ್ನೊಂದು ವಿಬುಧ ಪ್ರಿಯ ತೀರ್ಥರ ಕಾಲದಲ್ಲಿ ಹೊರಗಡೆ ತಂದು ಪೂಜೆ ಮಾಡಿ, ಪ್ರಾಯ ಆ ಈಗಿನ ಸಿಂಹಾಸನ ಅಂತ ಏನು ಕರಿತೇವೆ, ಸರ್ವಜ್ಞ ಸಿಂಹಾಸನ ಅಂತ ಆಚಾರ್ಯರು ಕುಳಿತ ಜಾಗ, ಅಲ್ಲಿ ಇಟ್ಟು ಪೂಜೆ ಮಾಡಿ ಅದು ಪೂರ್ತಿ ಜೀರ್ಣೋದ್ಧಾರ ಆದಮೇಲೆ ಮತ್ತೆ ತಗೊಂಡು ಹೋಗಿ ಇಟ್ಟಿದ್ದಾರೆ ಅಂತ. ಇದು ನಮಗೆ ಇರುವಂತಹದ್ದು. ಇನ್ನು ಅವರ ಮಂತ್ರಸಿದ್ಧಿ ವಿದ್ಯಾಮಾನ್ಯರ ಮೂಲಕ ನಮಗೆಲ್ಲ ಗೊತ್ತೇ ಇದೆ. ವಿದ್ಯಾಮಾನ್ಯ ತೀರ್ಥರು ಒಂದು ಜಾಗವನ್ನು ತೋರಿಸಿ ಹೇಳಿದರು. ನಾನು ಆಗ ಎಷ್ಟು ಬಾಯ್ಪಾಠ ಮಾಡಿದ್ರೂ ನೆನಪಲ್ಲಿ ಉಳಿತಾ ಇರಲಿಲ್ಲ. ಆವಾಗ ಆ ಭಂಡಾರಕೆರೆ ಅಂತ ಒಂದು ಗ್ರಾಮ, ಬಾರ್ಕೂರು ಅಂತ ಕರೀತಾರೆ, ಅಲ್ಲಿ ಸರೋವರದ ಹಿಂದೆ ಮಧ್ವವಿಜಯದ ಒಂದೊಂದು ಶ್ಲೋಕವನ್ನು 200 ಬಾರಿ ಹೇಳು ಅಂತ ಹೇಳಿದ್ರಂತೆ ವಿಬುಧ ಪ್ರಿಯರು. ಅವರು ಕಲ್ಲನ್ನು ಇಟ್ಟುಕೊಂಡು ಒಂದು ಚೂರು ಉದಾಸೀನ ಮಾಡಿದೆ, ಅವ್ರದ್ದೇ ಮಾತು, ನಾನು ಒಂದು ಚೂರು ಉದಾಸೀನ ಮಾಡಲಿಲ್ಲ. ಗುರುಗಳು ಹೇಳಿದ್ರು 200 ಬಾರಿ, ಅಂದರೆ ನಮಗೆ ಹೇಳಿದ್ದವರು, ಅಂದರೆ ನೀವು ಕೂಡ ಆ ತರಹ ಉದಾಸೀನ ಎಲ್ಲ ಮಾಡಬಾರದು, ನಿರಂತರ ಪಾರಾಯಣಾದಿಗಳಲ್ಲಿ ತೊಡಗಬೇಕು ಅಂತ. ಒಂದೊಂದು ಶ್ಲೋಕವನ್ನು 200 ಬಾರಿ ಹೇಳಿ ಕಲ್ಲನ್ನು ಇಟ್ಟು ಆ ಮಧ್ವವಿಜಯವನ್ನು ಒಲಿಸಿಕೊಂಡಿದ್ದರು. ಆಮೇಲೆ ವಿಬುಧ ಪ್ರಿಯರಿಂದ ವೇದವ್ಯಾಸ ಮಂತ್ರೋಪದೇಶ ಆಯಿತಂತೆ. ಅದರಿಂದಾಗಿ ನನಗೆ ಈಗೆಲ್ಲ ನೆನಪಿರುತ್ತೆ ಅಂತ. ಅದು ಕಾಲಕ್ರಮ ನನಗೆ ಗೊತ್ತಿಲ್ಲ, ಯಾವಾಗ ವೇದವ್ಯಾಸ ಮಂತ್ರ ಉಪದೇಶ ಮಾಡಿದ್ದು ಅಂತ. ಆದರೆ ಅವರು ನಮಗೆ ಹೇಳಬೇಕಾದ್ರೆ ಹೇಳಿದ್ದು, ನೀವು ವೇದವ್ಯಾಸ ಮಂತ್ರ ಜಪ ಮಾಡಿ ಆಮೇಲೆ ನಿರಂತರವಾಗಿ ಪಾರಾಯಣ ಮಾಡಿ ಅಂತ ನಮಗೆ ಹೇಳಬೇಕಾದ್ರೆ ಸ್ವಲ್ಪ ಕಾಲ ವ್ಯತ್ಯಾಸ ಮಾಡಿರ್ಲಿಕ್ಕೆ ಸಾಕು. ಆದರೆ ಒಂದು ಮಾತ್ರ, ವೇದವ್ಯಾಸ ಮಂತ್ರದ ಸಿದ್ಧಿ ಏನು ನಾವು ನಮ್ಮ ಪರಮ ಗುರುಗಳಲ್ಲಿ ವಿದ್ಯಾಮಾನ್ಯ ತೀರ್ಥರಲ್ಲಿ ಕಂಡೆವು, ಅದು ವಿಬುಧ ಪ್ರಿಯರಿಂದ ಬಂದದ್ದು ಅಂತ. ಇದಾದ ಮೇಲೆ ಅವರು 3ನೇ ಪರ್ಯಾಯ ಆದಮೇಲೆ, ಪ್ರತಿ ಪರ್ಯಾಯ ಆದಮೇಲೆ ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದರಂಥವ್ರು. ಅದು ವಾದಿರಾಜರ ತೀರ್ಥ ಪ್ರಬಂಧದಲ್ಲಿ ಇರುವ ಕ್ಷೇತ್ರಗಳ ಯಾದಿ ಕ್ರಮ ಏನಿದೆ ಅದೇ ಕ್ರಮದಲ್ಲಿ ತೀರ್ಥಯಾತ್ರೆ ಮಾಡೋರಂತೆ. 3ನೇ ಪರ್ಯಾಯ ಆದಮೇಲೆ ಅವ್ರಿಗೇನನ್ನಿಸ್ತೋ ಏನೋ, ಹೋಗಿ ಘಟಿಕಾಚಲದಲ್ಲಿ ಕುಳಿತರು. ಇದೇನೋ ಬಲವತ್ತರವಾದ ಪ್ರೇರಣೆ, ಘಟಿಕಾಚಲದಲ್ಲಿ ಹೋಗಿ ಕೂತರು. ಹಾಗೆ ಘಟಿಕಾಚಲದಲ್ಲಿ ಕುಳಿತಾಗ ಒಬ್ಬ ಬ್ರಾಹ್ಮಣ ಬಂದು ಅವರಿಗೆ ಕನಸಿನಲ್ಲಿ, ನನಗೆ ವಾಹನ ಬೇಕು, ನನ್ನ ವಾಹನ ಈಗ ದುರಸ್ತಿಗೊಳಗಾಗ್ತಾ ಇಲ್ಲ, ಅದು ಹಾಗೇ ಇದೆ, ನೀನು ವಾಹನ ಕಲ್ಪಿಸಬೇಕು ಅಂತ ಹೇಳಿ ಕಣ್ಮರೆಯಾದನಂತೆ. ಅವ್ರಿಗೆ ಅದು ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಆ ಘಟಿಕಾಚಲದಲ್ಲಿ ಇರುವ ನರಸಿಂಹ ದೇವಸ್ಥಾನದ ಪ್ರಧಾನರನ್ನೆಲ್ಲ ಕರೆದಾಗ ಅಧಿಕಾರಿಗಳು ಹೇಳಿದ್ರಂತೆ, ಹೌದು, ಈಗ ರಥ ಇದೆ, ಆ ರಥ ದುರಸ್ತಿ ಆಗಬೇಕು, ಆಗಿಲ್ಲ ಅಂತ. ಅವ್ರಿಗೆ ಬಹಳ ಖುಷಿಯಾಯಿತು. ಆ ರಥವನ್ನು ಚಂದ ಮಾಡಿ ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ರು. ಈಗಲೂ ಅದೇ ರಥದಲ್ಲಿ ನರಸಿಂಹದೇವರ ರಥೋತ್ಸವ ಆಗ್ತಾ ಇರೋದು. ವಿದ್ಯಾಮಾನ್ಯರು ಘಟಿಕಾಚಲದಲ್ಲಿಯೇ ಇದ್ದು ಬಹಳ ಕಾಲ ವಿಬುಧ ಪ್ರಿಯರ ಸಾಂಗತ್ಯದಲ್ಲಿ ಇದ್ದರು. ಆವಾಗ ಅವರಿಗೆ ತತ್ವಪ್ರಕಾಶಿಕ ಮೊದಲಾದ ಹೆಚ್ಚಿನ ಗ್ರಂಥಗಳ ಪಾಠ ಆಗಿತ್ತು. ತರ್ಕಶಾಸ್ತ್ರ, ಆಮೇಲೆ ವ್ಯಾಕರಣ, ಆಮೇಲೆ ಇದು ಯಾವುದು ತತ್ವಪ್ರಕಾಶಿಕ ಪರ್ಯಂತ ಪಾಠ ಆಗಿತ್ತು ಅವ್ರಿಗೆ. ಅದಾದ ಮೇಲೆ ವಿಬುಧ ಪ್ರಿಯರು ತಿರುಪತಿಗೆ ಹೋಗಿ ಉಡುಪಿಗೆ ಹೋಗಿ ಬರ್ತೇನೆ, ನೀವು ಇಲ್ಲೇ ಇರಿ ಅಂತ ಹೇಳಿ ವಿದ್ಯಾಮಾನ್ಯರನ್ನು ಘಟಿಕಾಚಲದಲ್ಲಿಯೇ ಇರಿಸಿ
ಅವರು ಹೋಗಿದ್ದರು ತಿರುಪತಿಗೆ. ತಿರುಪತಿಯಲ್ಲಿ ವಿಷ್ಣು ಸಹಸ್ರನಾಮ ಪೂರೈಸಿದ ಮೇಲೆ ಯಾವಾಗಲೂ ಅವರು ಸ್ಯಾನ್ನ ಪುನರ್ದರ್ಶನಂ ಅಂತ ಇದ್ರಂತೆ. ಕೃಷ್ಣನನ್ನು ನೋಡಿಕೊಂಡು ಈ ಸರ್ತಿ ಹೇಳಲಿಲ್ಲ. ಕೆಳಗಡೆ ಬಂದಾಗ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಆವಾಗ ವಿದ್ಯಾಮಾನ್ಯರಿಗೆ ಸೂಚನೆ ಆಯಿತು. ಗಟ್ಟಿಮುಟ್ಟಾಗಿದ್ದ ಅವರ ತುಳಸಿಯ ಮಣಿ ತುಂಡಾಗಿ ಹೋಯಿತು. ಇದೇನಿದು, ಏನೋ ಒಂದು ಮಹಾಘಟನೆ ನಡೆದಿರಬೇಕು ಅಂತಂದಾಗ ಸುದ್ದಿ ಬಂತಂತೆ. ಆಮೇಲೆ ಇವತ್ತು ವಿಬುಧ ಪ್ರಿಯರ ವೃಂದಾವನ ಇರೋದು ಘಟಿಕಾಚಲದಲ್ಲಿ. ಪ್ರತಿ ದಿವಸ ಬೆಟ್ಟವನ್ನು ಹತ್ತಿ ಪ್ರಾಣದೇವರ ದರ್ಶನ ಪಡಿತಾ ಇದ್ರಂತೆ. ಒಂದು ವಾರಕ್ಕೊಮ್ಮೆಯೋ ವಾರಕ್ಕೆ 2 ಬಾರಿಯೋ ನರಸಿಂಹದೇವರ ದರ್ಶನವನ್ನು ಪಡಿತಾ ಇದ್ದರಂತೆ. ಅವರ ಕಡಗಾಲದ ಬಗ್ಗೆ ನಾನು ಗೋವಿಂದಾಚಾರ್ಯರು ಹೇಳಿದ್ದನ್ನು ಕೇಳಿದ್ದೇನೆ. ಅವರ ದೊಡ್ಡಪ್ಪ ಹೇಳ್ತಾ ಇದ್ದದ್ದನ್ನು ಅವರು ಹೇಳ್ತಾ ಇದ್ದರು. ಅಂದರೆ ಪಡುಮನ್ನೂರು ಶ್ರೀನಿವಾಸಾಚಾರ್ಯರು ಅವರು ಹೇಳ್ತಾ ಇದ್ದದ್ದನ್ನು ಹೇಳ್ತಾ ಇದ್ದರು. ಸುಮಾರು 3 ತಿಂಗಳು ದೊಡ್ಡವ್ರ ಹತ್ರ ಮಾತೇ ಇಲ್ಲ. ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿಟ್ಟಿರೋರಂತೆ. ಲಾಡು, ಹೋಳಿಗೆ ಇತ್ಯಾದಿಗಳು, ಆ ಥರದ ಭಕ್ಷ್ಯಗಳು. ಸಂಜೆ ತನಕ ಅವರೇನು ತಿಂತಾ ಇರಲಿಲ್ಲ. ಶಾಲೆಯಿಂದ ಮಕ್ಕಳು ಬಂದರೆ ಪೂರ್ತಿ ಅವರಿಗೆ ಕೊಟ್ಟು ಖಾಲಿ ಮಾಡೋದು. ಮಕ್ಕಳ ಹತ್ರ ಏನಾರು ಒಂದು ಸ್ವಲ್ಪ ಮಾತನಾಡಿದ್ರು. ಆ ಪರಿಯಾದ ಮೌನವ್ರತದಲ್ಲಿ ಇರ್ತಿದ್ರಂತೆ. ಅಂದರೆ ನಮಗೆ ಗೊತ್ತು, ಪ್ರತಿಯೊಬ್ಬ ಜೀವನಿಗೂ ಒಂದು ಸೂಚನೆ ಆಗತ್ತೆ ತನ್ನ ಮರಣದ ಬಗ್ಗೆ ಅಂತ. ಎಲ್ಲರಿಗೂ ಸೂಚನೆ ಬೇಕಾದ್ರೆ ಜ್ಞಾನಿಗಳಿಗೆ ಇನ್ನೂ ವಿಶೇಷವಾಗಿ ಗೊತ್ತಿರಬೇಕಲ್ಲ. ಹಾಗಾದರೆ ಆ ಥರದ ಒಂದು ವಿಶಿಷ್ಟ ಜೀವನವನ್ನು ಅವರು ನಡೆಸಿದ್ರು. ಘಟಿಕಾಚಲದಲ್ಲೇ ಮುಖ್ಯ ಪ್ರಾಣ ನರಸಿಂಹರ ಸೇವೆ ಮಾಡ್ತಾ ವಿಶೇಷ ಸಾಧನೆ ಮಾಡ್ತಾಯಿದ್ರು. ಆಮೇಲೆ ಅವರ ನಿರ್ಯಾಣ ಹೀಗಾಯಿತು ಅಂತ. ಅಂದರೆ ಆ ಕಡೆಯ ಪ್ರಾಣೋತ್ಕ್ರಮಣ ಆಗುವ 2-3 ತಿಂಗಳ ನಡೆ ಬಹಳ ವಿಚಿತ್ರವಾಗಿತ್ತು ಅಂತ. ಅವರು ಅವತ್ತು ಬಹಳ ದೊಡ್ಡ ಸ್ವಾಮಿಗಳು. ಅವರ ಪ್ರಭುತ್ವ ಆ ತರಹ ಇತ್ತು. ಹೆಚ್ಚಿನ ಜನ ಸನ್ಯಾಸಿಗಳು ಅವರ ಶಿಷ್ಯರು ಅವತ್ತು. ಆದರೆ ಒಂದು ಬಾರಿ ದ್ವಾದಶಿ ಬೇರೆ ಸ್ವಾಮಿಗಳೆಲ್ಲ ಕಾಯ್ತಾ ಇದ್ದರು. ಇವರು ಹೋಗೋದು ತಡ ಆಯ್ತಂತೆ. ಆಗ ಅವರು ಕ್ಷಮೆ ಕೇಳಿದರು. ಅವ್ರು ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಆ ಸೌಜನ್ಯ ಆ ತರಹ ಇತ್ತು. ಆದರೆ ಅಷ್ಟೇ ಉಗ್ರತ್ವವೂ ಇತ್ತು ಅವರಲ್ಲಿ. ಎರಡನ್ನೂ ಅತ್ಯಂತ ವಿರುದ್ಧವಾದ 2 ಗುಣಗಳನ್ನು ಇಟ್ಕೊಂಡಿರ್ತಿದ್ರು ಅವರು. ಬಹಳ ವಿಚಿತ್ರ. ಈ ಬೇರೆ ಮಠದ ಸ್ವಾಮಿಗಳು, ಅಂದರೆ ಉಡುಪಿಯ ಮಠಗಳು ಬಿಟ್ಟು ಬೇರೆ ಮಠದ ಸ್ವಾಮಿಗಳು ಬಂದರೆ ಅದಮಾರು ಮಠದಲ್ಲೇ ಇಳ್ಕೋತಾ ಇದ್ದದ್ದು. ಭಂಡಾರಿಕೆರೆ ಮಠದ ವಿದ್ಯಾರಣವ ತೀರ್ಥರು, ಆ ಭಂಡಾರಿಕೆರೆ ಮಠದ ವಿದ್ಯಾರಣವ ತೀರ್ಥರು ಕಡಗಾಲವನ್ನು ಕಳೆದದ್ದು ಅದಮಾರು ಮಠದಲ್ಲಿ. ಆ ವಿದ್ಯಾರಣವ ತೀರ್ಥರಿಂದ ನಾರಾಯಣ ಅನ್ನುವ ಹುಡುಗನಿಗೆ ಸನ್ಯಾಸಾಶ್ರಮ ಆಗಿದ್ದು. ಅಂದರೆ ವಿಬುಧ ಪ್ರಿಯರು ನಿಂತು ಮಾಡಿಸಿದ್ದು. ವಿಬುಧ ಪ್ರಿಯರೇ ಉಡುಪಿಯಲ್ಲಿ ಸರ್ವಜ್ಞ ಪೀಠದಲ್ಲಿ ಆಶ್ರಮ ಕೊಟ್ಟಿದ್ದು ವಿದ್ಯಾರಣವ ತೀರ್ಥರ ಸಾಕ್ಷಿ. ಅಂದರೆ ಅವರಿಗೆ ಮೈಯಲ್ಲಿ ಕೂಡ್ತಾ ಇರಲಿಲ್ಲ. ಆಗ ವಿದ್ಯಾರಣವರ ಸಮ್ಮತಿಯಿಂದ ನಾರಾಯಣ ತಂತ್ರಿಗಳಿಗೆ ಆಶ್ರಮ ಕೊಟ್ಟಿದ್ದು ಅವರೇ ವಿದ್ಯಾಮಾನ್ಯ ತೀರ್ಥರಾದರು. ಅದು ಉಡುಪಿಯಲ್ಲಿ ಸರ್ವಜ್ಞ ಪೀಠದಲ್ಲಿ ವಿಬುಧ ಪ್ರಿಯರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು ವಿದ್ಯಾಮಾನ್ಯರು. ಅವರು ವಿಬುಧ ಪ್ರಿಯರ ಇನ್ನೊಂದು ಕಥೆ ಇದೆ. ಅವರು ಬೆಳ್ಳಗುಂಡಿ ಅಂತ ಹೇಳಿ ಒಂದು ಗ್ರಾಮ ಅಂತೆ. ಅಲ್ಲಿ ಒಂದು ಸದಾಶಿವನ ದೇವಸ್ಥಾನ ಇದೆ. ವಯಸ್ಸು ಚಿಕ್ಕದು, ವಿಬುಧ ಪ್ರಿಯರ ವಯಸ್ಸು ಚಿಕ್ಕದು. ಅದೇ ಹೇಳಿದ್ವಲ್ಲ, 59ನೇ ವಯಸ್ಸಿಗೆ ಅವ್ರು ಹೋಗಿದ್ದು ಅಂತ. ಅದರ ಹಿಂದೆ ಯಾವಾಗಲೂ
ಆಗಿದ್ದದು. ಅವರ ಬೆಳ್ಳಗುಂಡಿಯಲ್ಲಿ ರುದ್ರದೇವರ ದರ್ಶನವನ್ನು ಪಡಿತಾ ಇದ್ದರು. ಪಡೆಯುವಾಗ ಈ ಒಂದು ರೆಪ್ಪೆ ಪೂರ್ತಿ ಮುಚ್ಕೊಂಡ್ಬಿಡ್ತಾ ಇತ್ತು, ಕಣ್ಣು ಕಾಣ್ತಾ ಉಂಟು. ರೆಪ್ಪೆ ಈ ರೀತಿ ಬಿದ್ದು ಮುಚ್ಕೊಳ್ತಾ ಇತ್ತು. ಅದಕ್ಕೆ ಅವರು ಯಾವಾಗಲೂ ಪೇಟ ಸುತ್ತಕೊಳ್ತಾ ಇದ್ದರು. ನಮಗೆ ಇವತ್ತು ಹೆಚ್ಚು ಫೋಟೋ ನಮಗೆ ಕಾಣೋದು ಅವರು ಪೇಟ ಸುತ್ತಕೊಂಡದ್ದೇ, ರುಮಾಲು ಸುತ್ತಿಕೊಂಡದ್ದೇ ನಾವು ಕಾಣೋದು. ರುಮಾಲು ತೆಗೆದ ಫೋಟೋನೂ ಒಂದಿದೆ ದೇವರ ದಯದಿಂದ. ಆ ರುಮಾಲು ಹಾಕ್ಕೊಳ್ತಾ ಇದ್ರು. ಯಾಕೆ ಅಂತಂದರೆ ಆ ಕಣ್ಣು ರೆಪ್ಪೆ ಹೀಗೆ ಬಿದ್ದೋಗುತ್ತೆ ಅಂತ. ಬೆಳ್ಳಗುಂಡಿಯಲ್ಲಿ ದರ್ಶನ ಮಾಡಲಿಕ್ಕೆ ಅಂತ ಹೋಗಿ ದರ್ಶನ ಮಾಡಿ ಬರುವಾಗ ಅಲ್ಲಿ ಇದ್ದವರಿಗೆ ರುದ್ರದೇವರ ಆವೇಶದಂತೆ ಆಗಿ ಆ ರುಮಾಲನ್ನು ಹಾರಿಸಿಬಿಟ್ರು. ಅಂದುಕೊಂಡ್ರೂ ಬೀಳುತ್ತೆ ಅಂತ, ಆದರೆ ಬೀಳಲಿಲ್ಲ, ನೆಟ್ಟಗೆ ನಿಂತಿತ್ತು. ಅಂದರೆ ಅವರಿಗೆ ಆ ಹುಬ್ಬು ಬೀಳುವ ಒಂದು ಸಮಸ್ಯೆ ಪರಿಹಾರ ಆಗಿ ಹೋಗಿತ್ತು. ಅದರಿಂದ ಆ ಬೆಳ್ಳಗುಂಡಿಯ ರುದ್ರದೇವರ ಮೇಲೆ ವಿಶೇಷ ಭಕ್ತಿ, ನನ್ನ ರೋಗವನ್ನು ಪರಿಹಾರ ಮಾಡಿದವರು ಅಂತ. ಹೀಗೆ ಇನ್ನೂ ಅನೇಕ ಸಂಗತಿಗಳನ್ನು ನಾವು ಕೇಳ್ತೇವೆ. ಹೀಗೆ ಪರಮಹಂಸ ವಿದ್ಯಾಪೀಠ ಅಂತ ಏನು ಮಾಡಿದ್ರು ಅದು ಮುಂದೆ ವಿದ್ಯಾಮಾನ್ಯರಿಂದ ಮುಂದುವರಿತು. ಅದಕ್ಕೆ ವ್ಯವಸ್ಥೆ ವಿಬುಧೇಶರು ಮಾಡಿದ್ರು. ಅದಮಾರಿನಲ್ಲಿ ಆದರ್ಶ ಗುರುಕುಲದ ಒಂದು ಕಟ್ಟೋಣ, ಅದು ಪರಮಹಂಸ ವಿದ್ಯಾಪೀಠದ್ದೇ ಮುಂದುವರಿದ ಭಾಗ ಅಂತ ನಮಗೆ ಆಮೇಲೆ ಗೊತ್ತಾಗತ್ತೆ. ಇನ್ನು ಸಂಸ್ಕೃತ ಕಾಲೇಜಂತೂ ಯಶಸ್ವಿಯಾಗಿ 100 ವರ್ಷ ಪೂರೈಸಿ ಮುಂದೆ ನಡೀತಾ ಇದೆ. ಇನ್ನು ಅವರು ಮಾಡಿದ ರಥ ಘಟಿಕಾಚಲದಲ್ಲಿ ಇನ್ನೂ ಅವರ ನೆನಪನ್ನು ಕೊಡ್ತಾ ಇದೆ. ಇನ್ನು ಅಷ್ಟು ಜನ, ಎಷ್ಟು ಊಟಗಳಾಗಿದೆಯೋ ಏನೋ, ಎಷ್ಟು ಸಮಾರಂಭಗಳಾಗಿದೆಯೋ ಏನೋ, ಚೌಕಿಯಲ್ಲಿ ಎಲ್ಲರೂ ಒಂದು ಕಡೆ ನೆಮ್ಮದಿಯಿಂದ ಕೂತುಕೊಂಡು ಊಟ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆ ಪರಂಪರೆ ಮುಂದುವರಿತು. ಭೋಜನ ಶಾಲೆಯ ನವೀಕರಣ ವಿಬುಧೇಶ ತೀರ್ಥರಿಂದ ಆಯಿತು. ಹೀಗಾಗಿ ಆ ಪರಂಪರೆ ಏನಿದೆ ಬಹಳ ವಿಶಿಷ್ಟ ಪರಂಪರೆ, ಅದಮಾರು ಮಠದ ಪರಂಪರೆ. ನಾವಿನ್ನೂ ದೇವರ ಅನುಗ್ರಹದಿಂದ ಕಡತಗಳನ್ನು ನೋಡಿದಾಗ, ಬೇರೆ ಬೇರೆ ಕಡತಗಳನ್ನು ಪರಿಶೀಲನೆ ಮಾಡಿದಾಗ ಇನ್ನೂ ಏನೇನು ಸಿಗತ್ತೋ ನಮಗೆ ಗೊತ್ತಿಲ್ಲ. ನಮಗೆ ಏನು ಗೊತ್ತಿಲ್ಲದೆ ಸಿಕ್ಕಿರೋದೇ ಇಷ್ಟು. ಬಹಳ ಕೆಲಸ ಮಾಡಿದ್ದಾರೆ ಅವರು, ಸುಮ್ಮನೆ ಕೂತವರಲ್ಲ, ಬಹಳ ಆ್ಯಕ್ಟಿವ್. ಆ ತರಹದ ವಿಬುಧಪ್ರಿಯರ ಬಗೆಗೆ ಇನ್ನಷ್ಟು ಒಂದು ಬೆಳಕು ಬೇಕಿದೆ. ವಿಬುಧಪ್ರಿಯರ ಬಗೆಗೆ ಮಾತ್ರ ಅಲ್ಲ, ಉಡುಪಿಯ ಪರಿಸರದಲ್ಲಿರುವ ಎಲ್ಲ ಸ್ವಾಮಿಗಳ ಬಗೆಗೆ ಬೇರೆ ಬೇರೆ ಬೆಳಕು ಬಿದ್ದು ದೇವರ ಅನುಗ್ರಹ ಶಕ್ತಿ, ದೇವರ ಒಂದು ಕಾರ್ಯವೈಖರಿ ಅವ್ರ ಮೂಲಕ ಹೇಗಾಯಿತು ಅಂತ ತಿಳಿದುಕೊಳ್ಳುವ ಕುತೂಹಲ ನಮಗಿದೆ. ಘಟ್ಟದ ಕೆಳಗಿನದ್ದು ಮಾತ್ರ ಅಲ್ಲ, ಘಟ್ಟದ ಮೇಲುಗಡೆಯೂ ಕೂಡ ಆ ಪರಿಸ್ಥಿತಿ ಇದೆ. ಅದೇ ನಾ ಹೇಳಿದ್ನಲ್ಲ, ಕೆಲವೊಂದು ನಂಬಲು ಅನರ್ಹವಾದ ಘಟನೆಗಳು, ಕೆಲವೊಂದು ಅತಿರಂಜಿತವಾದ ಘಟನೆಗಳು, ಕೆಲವೊಂದು ನಿಜವಾದ ಘಟನೆಗಳು ಕಣ್ಮರೆಯಾಗಿ ಹೋಗಿವೆ. ಆ ಎಲ್ಲ ಇತಿಹಾಸದ ಕೊಳೆಗಳು, ಅತಿರಂಜಿತ, ಉತ್ಪ್ರೇಕ್ಷಿತ, ಅಸಂಗತ ವರದಿಗಳೆಲ್ಲ ಬದಿಗೆ ಸರಿದು ತಥ್ಯದರ್ಶನ ಆಗಬೇಕಿದೆ. ವಿಬುಧಪ್ರಿಯರ ಒಂದು ಜಾಣ್ಮೆ ಏನಿತ್ತು ಅಂತ ಹೇಳಿದ್ರೆ, ಬಹಳ ಜನ ಲಾಯರ್ಗಳು ಬಂದು ಕೇಸ್ ಮುಂದುವರಿಸಲಿಕ್ಕೆ ಕ್ಲಿಷ್ಟವಾದರೆ ಪಾಯಿಂಟ್ಗಳಿಗಾಗಿ ಬರೋರಂತೆ. ಇದು ಅವರ ಶಕ್ತಿ, ವ್ಯಾವಹಾರಿಕ ಜಾಣ್ಮೆಯ ನಿದರ್ಶನ. ಅಲ್ಲಿ ಒಬ್ಬರು ಎಳತ್ತೂರು ಕೃಷ್ಣಾಚಾರ್ಯರು ಅಂತ ಇದ್ರಂತೆ, ದೊಡ್ಡ ವಿದ್ವಾಂಸರು. ಉತ್ತರದವರು ಕೂಡ ಅವರನ್ನು ಗೌರವಿಸ್ತಾ ಇದ್ದರು. ಏಕೆಂದರೆ ಆವಾಗ ಮಧ್ವಾಚಾರ್ಯರ ಕಾಲದಲ್ಲಿಯೇ 3 ದಿವಸ ಒಂದು ವಿಷಯವನ್ನು ಉಪಸ್ಥಾಪನೆ ಮಾಡೋದು, ಅಷ್ಟನ್ನು ಅನುವಾದ ಮಾಡಿ ಮತ್ತು ಅದಕ್ಕೆ ಉತ್ತರ ಹೇಳಬೇಕಿತ್ತಂತೆ. ಮಧ್ವಾಚಾರ್ಯರು ಮೊದಲು ಅದನ್ನು ಕತ್ತರಿಸಿದವರು. ಅವರ ಪ್ರಮಾಣ ಲಕ್ಷಣದಲ್ಲಿ, ಕಥಾಲಕ್ಷಣ ಮೊದಲಾದವುಗಳಲ್ಲಿ ಹೇಳ್ತಾರೆ,
ನಾವು ಕೊಡೋ ಉತ್ತರದಿಂದಲೇ ನಾವು ಅದನ್ನು ತಿಳ್ಕೊಂಡಿದ್ದೀವಿ ಅಂತ ತೀರ್ಮಾನ ಆಗತ್ತಲ್ವ. ನೀವು ಹೇಳಿದ್ದೆಲ್ಲ ಅನುವಾದ ಮಾಡಿ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ನಿಮ್ಮ ಒಪ್ಪಿಗೆ ಪಡೆದು ಆಮೇಲೆ ಉತ್ತರ ಕೊಡಬೇಕಾ? ಕೊಡೋ ಉತ್ತರದಿಂದ ಇವನದನ್ನು ತಿಳ್ಕೊಂಡಿದ್ದಾನೆ ಅಂತ ಗೊತ್ತಾಗೋದಿಲ್ವೇ ಅಂತ ಆಚಾರ್ಯರು ಆ ಒಂದು ದೊಡ್ಡ ಚೈನನ್ನು ಬ್ರೇಕ್ ಮಾಡಿದ್ರು. ಆದರೆ ಅದು ಮುಂದೆ ಹಾಗೆ ಬರ್ತಾ ಇತ್ತು. ಅದೇ ಪರಂಪರೆ. ಹೇಳಿದ್ದನ್ನು ಪೂರ್ತಿಯಾಗಿ ಅನುವಾದ ಮಾಡಬೇಕು. ಅನುವಾದ ಮಾಡಿದಾಗ ಇವನು ಪೂರ್ತಿಯಾಗಿ ನಾವು ಹೇಳಿದ್ದನ್ನು ತಿಳ್ಕೊಂಡಿದ್ದಾನೆ ಅಂತ ಖಾತ್ರಿ ಆದಮೇಲೆ ಉತ್ತರ ಕೊಡು ಅಂತ. ಆ ರೀತಿ ಯಾವುದೋ ಒಂದು ದೊಡ್ಡ ಸಭೆಯಲ್ಲಿ ಉತ್ತರದ ಪಂಡಿತರು 1.5 ಗಂಟೆ ಆಕ್ಷೇಪ ಮಾಡಿದರಂತೆ ಯಾವುದೋ ಒಂದು ವಿಚಾರದ ಬಗ್ಗೆ. ಅದು ಯಾವುದು ಅಂತ ಖಾತ್ರಿ ಇಲ್ಲ. ಅದು ನಾವು ಎಳತ್ತೂರು ಕೃಷ್ಣಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನೋಡುತ್ತೇವೆ. ಎಳತ್ತೂರು ಕೃಷ್ಣಾಚಾರ್ಯರ ಬಗ್ಗೆ ಬಹಳ ಹೇಳಲಿಕ್ಕುಂಟು. ಆದರೆ ಅವರ ಮಹತ್ವ, ಅವರು ಮೆಚ್ಚಿದ ಸ್ವಾಮಿಗಳು ಅಂತ ವಿಬುಧ ಪ್ರಿಯರ ಬಗೆಗೆ. ಆ ಎಳತ್ತೂರು ಕೃಷ್ಣಾಚಾರ್ಯರು ಇವರು ಪಾಠ ಹೇಳಿದ ರೀತಿಯನ್ನು ಬಹಳ ಮೆಚ್ಚಿಕೊಂಡಿದ್ರಂತೆ. ಯಾಕೆ ಅಂದರೆ ನ್ಯಾಯಸುಧಾ ಪಾಠ ಮಾಡೋದು 1.5-2 ಗಂಟೆ ಪಾಠ, ಪುಸ್ತಕ ನಿರಪೇಕ್ಷವಾಗಿ ಆರಾಮವಾಗಿ ಕಥೆಯ ತರಹ ಹೇಳ್ಕೊಂಡು ಹೋಗೋರಂತೆ. ಆಮೇಲೆ ಅದನ್ನು ಅವರವ್ರ ಚಿಂತನೆ ಮಾಡಿಕೊಳ್ಬೇಕು. ಈ ಘಟನೆ 2-3 ಕಡೆಯಿಂದ ನಮಗೆ ಬಂದಿದೆ. ಒಂದು ಆ ಪುಸ್ತಕಗಳಿಂದ, ಇನ್ನೊಂದು ನಾವು ನೋಡಿದ್ವಲ್ಲ, ಪಡಮನ್ನೂರು ನಾರಾಯಣಾಚಾರ್ಯರ ಅಣ್ಣ ಪಡಮನ್ನೂರು ಶ್ರೀನಿವಾಸಾಚಾರ್ಯರು ಅವರು ಆಗಾಗ ಹೇಳ್ತಾ ಇರ್ತಿದ್ರಂತೆ, ನ್ಯಾಯಸುಧಾ ಪಾಠ ನಿರರ್ಗಳವಾಗಿ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿತ ಕಬ್ಬಿನ ಸಿಗುರಿನಂದದಿ ಅಂತಾರಲ್ಲ, ಅಷ್ಟು ಚಂದ ಮಾಡಿ ಹೇಳ್ತಾ ಇದ್ರು. ಬಹಳ ಸರಳವಾಗಿ ಹೇಳಲಿಕ್ಕೆ ಬಹಳ ಆಳವಾದ ಪ್ರಜ್ಞೆ ಬೇಕು. ಬಹಳ ಜನರಿಗೇನು ಅಂತಂದರೆ ಬಹಳ ಸರಳವಾಗಿ ಹೇಳ್ತಾರೆ ಅಂತಂದರೆ ಏನು ಪ್ರಯೋಜನ ಇಲ್ಲ ಅಂತ ಅಲ್ಲ, ಅದು ಉಲ್ಟಾ. ಯಾವುದೇ ಒಂದು ಸಂಗತಿಯನ್ನು ಸರಳವಾಗಿ ಹೇಳಬೇಕು ಅಂದರೆ ಅವರಷ್ಟು ಆಳವಾಗಿ ಹೋಗಿರಬೇಕು. ಅಷ್ಟು ಚಂದ ಮಾಡಿ ಪಾಠ ಹೇಳ್ತಾ ಇದ್ರು ಅಂತ ಎಳತ್ತೂರು ಕೃಷ್ಣಾಚಾರ್ಯರೇ ಒಪ್ಪಿಕೊಂಡಿದ್ದರು. ಆ ತರಹದ ಒಬ್ಬ ವಿದ್ವಾಂಸನಾದ, ಲೌಕಿಕ ಕಾರ್ಯಗಳಲ್ಲಿ ಚತುರನಾದ, ಕೋರ್ಟಿನ ಕಾಯ್ದೆಗಳ ಬಗೆಗೂ ತಿಳಿದಿರುವ, ಅಷ್ಟೇ ಬೇಗ ಕರಗಿ ಬಿಡುವ ವಿಬುಧಪ್ರಿಯರ ಬಗೆಗೆ ನಾವು ತಿಳಿದುಕೊಂಡದ್ದು ಕಡಿಮೆಯೇ. ಅವರ ಬಗೆಗೆ ಇನ್ನಷ್ಟು ತಿಳಿಯುವಂತೆ ಆಗಲಿ, ಕಾಲಗರ್ಭದಲ್ಲಿ ಅಡಗಿರುವ ದಾಖಲೆಗಳೆಲ್ಲ ಹೊರಗಡೆ ಬರಲಿ. ಹೀಗೆ 1929ರಲ್ಲಿ ಅವರು ಈ ಲೋಕವನ್ನು ಬಿಟ್ಟು ಹೊರಟರು. ದೇವರ ಒಂದು ಸಂಕಲ್ಪದಂತೆ ದೇವರು ಅವರೊಳಗಡೆ ಇದ್ದು ಏನೇನು ಕೆಲಸಗಳನ್ನು ಮಾಡಿಸಿದ, ಉಡುಪಿಯ ಅನೇಕ ಕಾರ್ಯಗಳಿಗೆ ಮೊದಲಾಗುವಂತೆ ಅವನು ಮಾಡಿದ್ದು, ಇದನ್ನೆಲ್ಲ ನೆನಪಿಸಿಕೊಂಡು ದೇವರ ಸಂದು ಹೋದ ಒಂದು ಪ್ರತಿಮೆ ಅಂತ ಅವರನ್ನು ನೆನಪಿಸಿಕೊಂಡು, ಅವರ ಮೂಲಕ ಮುಖ್ಯ ಪ್ರಾಣನ ಕೃಷ್ಣನ ಕೆಲಸಗಳು ಎಷ್ಟು ವಿಚಿತ್ರವಾಗಿದ್ದವು ಅನ್ನೋದನ್ನು ನೆನಪಿಸಿಕೊಳ್ತಾ, ಆ ದೇವರನ್ನು ನಮಸ್ಕರಿಸುತ್ತಾ ಈ ಒಂದು ವಿಬುಧಪ್ರಿಯರ ಬಗೆಗಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಈ ಒಂದು ಸಂಚಿಕೆಯನ್ನು ಪ್ರಾಯೋಜಿಸಿದವರು ವಿಬುಧಪ್ರಿಯ ತೀರ್ಥ ಶಿಷ್ಯವೃಂದ ಅಂತನ್ನುವ ಒಂದು ಸಜ್ಜನರ ಗುಂಪು. ಅವರಿಗೆ ಇದರ ಬಗೆಗೆ ಕಾಳಜಿ ಇದೆ, ಈ ಇತಿಹಾಸ ಹೊರಗಡೆ ಬರಬೇಕು ಅಂತ. ತಮ್ಮ ಹೆಸರಿನ ಬಗೆಗೆ ವ್ಯಾಮೋಹ ಇಲ್ಲ, ಅದಕ್ಕೆ ಅವರು ಇಟ್ಟುಕೊಂಡ ಹೆಸರೇ ಸಾಕ್ಷಿ. ಅವರ ಪ್ರಯತ್ನಕ್ಕೆ ಫಲ ಸಿಗಲಿ, ನಮ್ಮ ಒಂದು ಜಿಜ್ಞಾಸೆಗೂ ಫಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಈ ಚಿಂತನೆಯನ್ನು ಮತ್ತಿನ್ನೊಮ್ಮೆ ದೇವರಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.